ಅಲ್ಟ್ರಾಟೆಕ್ ಬೇಸ್ ಕ್ರೇಟು 40 kg ಬ್ಯಾಗಲ್ಲಿ ಅವೈಲೇಬಲ್ ಇದೆ. 15 to 16% ವಾಟರ್ ಆ್ಯಡ್ ಮಾಡಬೇಕು. ವಾಟರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸಿಂಗು ಒಳ್ಳೆ ಫೈನಾಗಿ ಬರುತ್ತೆ. ಎಕ್ಸ್ಟೀರಿಯರ್ಗೆ ಇದು ಅಪ್ ಟು 25 mm ಥಿಕ್ನೆಸ್ವರೆಗೂ ಅಚೀವ್ ಮಾಡ್ಬೋದು. ಪಾಲಿಮರ್ಸಲ್ಲಿ ಆ್ಯಡ್ ಆಗಿರುತ್ತೆ. ಇನಿಷಿಯಲಿ ವಾಟರ್ ಆ್ಯಡ್ ಮಾಡಿಕೊಂಡು ಸ್ಲರ್ರಿ ಕೋಟ್ ಮಾಡಬೇಕು. ಸ್ಲರ್ರಿ ಕೋಟ್ ಆದಮೇಲೆ ನಿಮಗೆ ಮಸಾಲೆ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಕೋಟಿಂಗ್ ಸ್ಟಾರ್ಟ್ ಮಾಡಬೇಕು. ಅಪ್ ಟು 25 mm ಥಿಕ್ನೆಸ್, 12 mm to 25 mm ಥಿಕ್ನೆಸ್ವರೆಗೂ ಮಾಡ್ಬೋದು. ಸರ್ಫೇಸ್ ಲೆವೆಲಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ಫೇಸ್ ಲೆವೆಲಿಂಗ್ ಪಾಲಿಮರ್ಸ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಅಪ್ ಟು 12 MPa ವರೆಗೂ ಸ್ಟ್ರೆಂತ್ ಬರುತ್ತೆ. ಇದೇ ಕನ್ವೆನ್ಷನಲ್ ಹೋದರೆ ನಿಮಗೆ 5 MPa ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಮತ್ತು ಇದು ವಾಟರ್ ಪ್ರೂಫಿಂಗ್ ಥರನೇ ಆ್ಯಕ್ಟ್ ಮಾಡೋದ್ರಿಂದ, ಪಾಲಿಮರ್ಸ್ ಇರೋದ್ರಿಂದ ವಾಟರ್ ಪ್ರೂಫಿಂಗ್ ಥರನೇ ಆ್ಯಕ್ಟ್ ಮಾಡುತ್ತೆ. ನೋಡಿ ಸರ್ಫೇಸ್ ಫೈನಾಗಿ ಬಂದಿದೆ. ನೀವು ಕನ್ವೆನ್ಷನಲ್ ಮಾಡಿದರೆ ಏರ್ ಕ್ರಾಕ್ಸ್ ಎಲ್ಲ ಬಂದುಬಿಡುತ್ತೆ. ಇದರಲ್ಲಿ ಕ್ರಾಕ್ಸ್ ರೆಸಿಸ್ಟೆನ್ಸ್ ಇದೆ. ಕ್ರಾಕ್ ಫ್ರೀ ಮೋಟರ್ ಅಂತ ಹೇಳಿ ಇದು ಅಲ್ಟ್ರಾಟೆಕ್ದು. ನಿಮಗೆ ಕ್ರಾಕ್ಸೇ ಬರೋಲ್ಲ. ಅಪ್ ಟು 1 inch 1.5 inchವರೆಗೂ ಅಚೀವ್ ಆಗಿದೆ.